ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 2 ವಿಡಿಯೋ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆಟೋ ರಿಕ್ಷಾದ ಬಾಡಿ ಕಟ್ ಮಾಡಿ ಸೈಡಿಗೆ ಶೀಟ್ ಮೆಟಲ್ ವರ್ಕ್ ಮಾಡ್ತೀವಿ. ಆ ಪ್ರಾಸೆಸ್ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಕಟ್ಟಾಯಿತು, ಇಲ್ಲಿ ತೆಗಿತಾ ಇದ್ದಾರೆ ನೋಡಿ. ಇವಾಗ ಇಲ್ಲಿ ಆ ಪೀಸ್ ಬರುತ್ತೆ, ಇದು ದೊಡ್ಡ ಪೀಸ್ ಬರುತ್ತೆ ಇಲ್ಲಿ. ಆವಾಗ ಫುಲ್ ಫ್ಲ್ಯಾಟ್ ಆಗುತ್ತೆ ಬಾಟಮ್, ನೋಡ್ಬೋದು. ಈ ಥರ ಬರುತ್ತೆ. ಇದರಲ್ಲಿ ಇಲ್ಲಿ ಡೋರ್ ಹಿಂಜಸ್ ಹಾಕ್ತೀವಿ, ಅಲ್ಲಿ ಯಾವ ಥರ ಎಲ್ಲ ಹಾಕಿದ್ದೀವಿ ಇಲ್ಲಿ ಹಾಕಿದ್ದೀವಿ. ಯಾಕಂದರೆ ಇಂಜಿನ್ ವರ್ಕ್ ಮಾಡುವಾಗ ಏನಾದ್ರು ತೆಗಿಬೇಕಿದ್ರೆ ಈ ಥರ ಓಪನ್ ಮಾಡೋ ಹಾಗೆ ನೋಡ್ಬೋದು. ಎಷ್ಟು ವರ್ಕ್ ಆಯ್ತು. ಇವಾಗ ಇದನ್ನು ಬೆಂಡ್ ಮಾಡೋಕ್ಕಿದೆ, ಸ್ವಲ್ಪ ಎಡ್ಜಿದೆ. ಇಲ್ಲಿ ಫ್ರೇಮ್ ವರ್ಕ್ ಎಲ್ಲ ಆಯಿತು. ಈ ಬಾಡಿ ಕಟ್ ಮಾಡಿ ಅಲ್ಲಿ ಫ್ರೇಮ್ ವರ್ಕ್ ಮಾಡಿದ್ದೀವಿ, ಎಲ್ಲ ಸ್ಕ್ರೂವಿಂಗ್ ಮಾಡಿದ್ದೀವಿ, ಯಾವುದು ವೆಲ್ಡಿಂಗ್ ಮಾಡಿಲ್ಲ, ಎಲ್ಲ ಸ್ಕ್ರೂವಿಂಗ್ ಎಲ್ಲ ಇದೆ. ಇಲ್ಲಿ ಕೂಡ ಮೇನ್ ಸೆಂಟರ್ಗೆ ಫುಲ್ ಹೆವಿ ಇದೆ, ಸೆಂಟರ್ ಕೂಡ ಕೊಟ್ಟಿದ್ದೀವಿ ಸಪೋರ್ಟ್. ನಿನ್ನೆ ನೈಟ್ ಆಗಿತ್ತು, ಸೊ ಅದಕ್ಕೆ ವೀಡಿಯೋ ಮಾಡಿಲ್ಲ. ಇಷ್ಟು ವರ್ಕ್ ಆಗಿದೆ. ಇವಾಗ ಇನ್ನು ಇದಕ್ಕೆ ಮೆಟಲ್ ವರ್ಕ್ ಮಾಡಿದರೆ ಆಯ್ತು ಅಷ್ಟೇ. ಇಷ್ಟು ಫ್ರೇಮ್ ವರ್ಕ್ ಆಗಿದೆ ನೋಡಿ. ಎಲ್ಲಿದೆ ಪೀಸ್ ಇನ್ನೊಂದು, ಇದನ್ನು ಕಟ್ ಮಾಡ್ತೀವಿ. ಅದಕ್ಕೆ ಈ ಪೀಸ್ನ ಹಿಂದೆ ಇದು ಸೈಡಿಗೆ ಬರುತ್ತೆ. ಇದು ನಿನ್ನೆ ಪೀಸ್ ಕಟ್ ಮಾಡಿರೋದು. ನೋಡ್ಬೋದು, ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದೀವಿ. ಏನು ಲೂಸ್ ಏನೂ ಇಲ್ಲ, ತುಂಬ ಟೈಟಾಗಿ ಆಗಿದೆ. ಶೀಟ್ ಮೆಟಲ್ ಶೇಪ್ ಮಾಡಿ ಕಟ್ ಮಾಡಿ ಆಗಿದೆ. ಸೊ ಇದರಲ್ಲಿ ಸೀಟಿಂಗ್ ಆಗುತ್ತೆ ಇಷ್ಟು ಜಾಗ. ಇಲ್ಲಿ ನೋಡ್ಬೋದು, ಫ್ರೇಮ್ಗೆ ಕೂರುತ್ತೆ ಈ ಥರ. ಸೊ ಇಲ್ಲಿ ಈ ಥರ ಕಟ್ ಮಾಡಿ ಇಲ್ಲಿ ಡೋರ್ ಬರುತ್ತೆ. ಸೊ ಏನಾದರೂ ಇಂಜಿನಲ್ಲಿ ಏನಾದರೂ ವರ್ಕ್ ಮಾಡೋಕ್ಕಿದ್ರೆ ಆ ಥರ ಡೋರ್ ಓಪನ್ ಮಾಡಿ ವರ್ಕ್ ಮಾಡುತ್ತೆ. ಸೊ ಅದೀಗ ಮಾರ್ಕಿಂಗ್ ಆಗಿದೆ, ಕಟ್ ಮಾಡ್ತೀವಿ ಈಗ. ನೋಡ್ಬೋದು ಈ ಥರ ಕೂರುತ್ತೆ. ಸೊ ಸೈಡ್ ಪೀಸ್ ಕೂಡ ಕಟ್ಟಾಗಿದೆ. ಎಲ್ಲಿದೆ ಶೇಪಿಂಗ್ ಆಗಿಲ್ಲ, ಸ್ವಲ್ಪ ಕೆಳಗಿದ್ದು ವರ್ಕ್ ಆದಮೇಲೆ ಮಾಡುವಂತ ಇಟ್ಟಿದ್ದೀವಿ. ಇಲ್ಲಿ 2 ಸೈಡ್ ಪೀಸ್ ಕಟ್ ಮಾಡಿ ಕೂರಿಸಿ ಆಯಿತು. ಸೊ ಇನ್ನು ಸೆಂಟರಿಗೆ ಇಲ್ಲಿ ಡೋರ್ ಥರ ಬರುತ್ತೆ. ಸೆಂಟರ್ ಇಲ್ಲಿಗೆ ರಾಡ್ ಕೊಟ್ಟಿದ್ದೀವಿ ಒಂದು, ಈ ಕಡೆನೂ ಕವರ್ ಆಯಿತು. ನೋಡ್ಬೋದು ಇಲ್ಲಿ ಹಿಂಜಸ್ ಈ ಥರನೇ ಬರುತ್ತೆ. ಇಲ್ಲಿ ಕೂಡ ಬರುತ್ತೆ ಒಂದು ಹಿಂಜ್. ಈ ಪೀಸ್ ಕೂರುತ್ತೆ. ಇಲ್ಲಿ ಫ್ರೇಮ್ ಆಯಿತು, ಇಲ್ಲಿ ಮೆಟಲ್ ಶೀಟ್ ವರ್ಕ್ ಆಯಿತು. ಇದು ಕೂಡ ಆಯಿತು. ಈ ಕಡೆ ಕೂಡ ಇದು ಫಿಟ್ ಮಾಡಿಲ್ಲ, ಈ ಥರ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆಯಿತು ಫುಲ್. ಇಲ್ಲಿ ಸ್ಕ್ರೂವಿಂಗ್ ಮಾಡಿದ್ದೀವಿ, ಫುಲ್ ಹಿಂದೆ ತನಕ ಬರುತ್ತೆ. ನೋಡ್ಬೋದು ಈ ಥರ. ಇದನ್ನು ಈ ಥರ ಇದ್ದದನ್ನು ಈ ಥರ ಫೋಲ್ಡ್ ಮಾಡಿದ್ದೀವಿ. ಸೊ ಇಲ್ಲಿ ಫಿನಿಶಿಂಗ್ ಥರ ಬರಲಿ ಲುಕ್ ಅಂತ. ಆಮೇಲೆ ಇನ್ಸೈಡಿಂದ ಪೇಂಟ್ ಮಾಡಿದ್ದೀವಿ ಯೆಲ್ಲೋ ಕಲರ್ ಒಳಗಿಂದ.
ಇಲ್ಲಿ ಮೇಲ್ಗಡೆಯಿಂದ ಬ್ಲ್ಯಾಕ್ ಪೇಂಟ್ ಮಾಡ್ತೀವಿ, ಇಲ್ಲಿ ಫುಲ್ ಬ್ಲ್ಯಾಕ್ ಪೇಂಟ್ ಮಾಡ್ತೀವಿ. ಸೊ ಇದನ್ನು ಕೂಡ ಫೋಲ್ಡ್ ಮಾಡ್ತೀವಿ ಈ ಕಡೆಗೆ. ಸೊ ಇಷ್ಟು ವರ್ಕ್ ಆಯ್ತು. ಇವಾಗ ಇಲ್ಲಿ ನೋಡ್ಬೋದು ಪೇಂಟ್ ಆಗಿ ಈ ಕಡೆಯಿಂದ ಹಿಂಗೆ ರಸ್ಟ್ ಆಗಬಾರ್ದು ಅಂತ. ಸೊ ಇಲ್ಲಿಗೆ ನೆಕ್ಸ್ಟ್ ಟೈಮ್ ಕವರ್ ಮಾಡ್ತೀವಿ ಇಲ್ಲಿ ಈ ಜಾಗಕ್ಕೆ. ಸೊ ಈ ಥರ ಆಯ್ತು ಇವಾಗ ವರ್ಕ್. ಎರಡು ಕಡೆನೂ ಕ್ಲೋಸ್ ಆಗಿದೆ. ಇವಾಗ ಎಲ್ಲಿಯೂ ಕ್ಲೋಸ್ ಆಗಿದೆ ಇಂಜಿನ್ ಸೈಡಲ್ಲಿ. ಇಲ್ಲಿ ಕೂಡ ಹಿಂಜ್ ಕೊಟ್ಟಿದ್ದೀವಿ ಏನಾದರೂ ಸ್ಟೋರೇಜ್ ಪ್ಲೇಸ್ ಮಾಡೋಕ್ಕೆ ಇದರೊಳಗಡೆ. ಆಮೇಲೆ ಇಲ್ಲೂ ಕೂಡ ಹಿಂಜಿ ಕೊಟ್ಟಿದ್ದೀವಿ. ಸೊ ಇನ್ ಕೇಸ್ ಏನಾದರೂ ಇಂಜಿನ್ ರಿಲೇಟೆಡ್ ವರ್ಕ್ ಏನಾದರೂ ಇದ್ರೆ, ಆಯಿಲ್ ಚೇಂಜ್ ಇದ್ದರೆ ಇದನ್ನು ಓಪನ್ ಮಾಡಿ ವರ್ಕ್ ಮಾಡ್ಬೋದು. ಆ ಥರ ನೋಡಿ. ಈ ಡೋರು ಇಲ್ಲಿಗೆ ಬರುತ್ತೆ ಸೇಮ್. ಇದು ಸ್ಟಾಕ್ ಏನು ಚೇಂಜಸ್ ಏನಿಲ್ಲ ಇದರಲ್ಲಿ, ಸ್ಟಾಕ್ ಡೋರ್ ಇದು. ಈ ಥರ ಡೋರ್ ಬರುತ್ತೆ ಈ ಥರ. ಇದು ಲೋಡಿಂಗ್. ಇಲ್ಲಿ ಕೂಡ ಸ್ವಲ್ಪ ಮೆಟಲ್ ವರ್ಕ್ ಬಾಕಿ ಇದೆ. ಇವಾಗ ತಂದಿರೋ ಮೆಟಲ್ ಎಲ್ಲ ಖಾಲಿ ಆಯಿತು. ಸೊ ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಈ ಡೋರಿಗೆ ಇಲ್ಲಿ ಈ ಥರ ಲಾಕ್ ಬರೋ ಥರ ಮಾಡ್ತೀವಿ. ಇಲ್ಲಿ ಆಲ್ರೆಡಿ ಇದೆ, ಆದರೆ ಇದು ನಾಟ್ ಟೈಪ್ ಇದೆ, ಅದು ವರ್ಕ್ ಆಗೋಲ್ಲ. ಸೊ ಇಲ್ಲಿ ಏನಾದರೂ ಲಾಕ್ ಮಾಡಿ ಚೈನಲ್ಲಿ ಲಾಕ್ ಮಾಡೋ ಥರ ಮಾಡ್ತೀವಿ. ಇದು ಈ ಥರ ಬಿಡಲೆ ಬುರುಜಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಿಷ್ಟು ಪಾರ್ಟ್ 2 ವಿಡಿಯೋ. ನೆಕ್ಸ್ಟ್ ಪಾರ್ಟಲ್ಲಿ ಬಾಡಿಗೆ ಪೇಂಟಿಂಗ್ ಮತ್ತು ಸೈಡ್ ಡೋರ್ ಎಲ್ಲ ಹಾಕೋಕ್ಕಿದೆ. ಮತ್ತು ಟರ್ಪಲ್ನ ತೆಗೆದು ಅದಕ್ಕೂ ಶೀಟ್ ಮೆಟಲ್ ಮಾಡ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.